ನಮಸ್ಕಾರ. ನಾನಿದಿನ ಸೇಬು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸರಳವಾಗಿ ಮಾಡುವಂಥದ್ದು, ಹಾಗೆ ತುಂಬ ಟೇಸ್ಟ್ ಇರುತ್ತೆ. ಯಾರು ಸೇಬು ಹಣ್ಣು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂಥವರಿಗೆ ಈ ಜ್ಯೂಸ್ ಮಾಡಿಕೊಟ್ರೆ ಬಹಳ ಖುಷಿಯಿಂದ ಕುಡಿತಾರೆ. ಬನ್ನಿ ಈಗ ಈ ಜ್ಯೂಸ್ ಮಾಡೋ ರೆಸಿಪಿನ ಹಾಗೆ ನೋಡ್ತಾ ಹೋಗೋಣ. ಈಗ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸೇಬು ಹಣ್ಣು ತೊಗೊಂಡಿದ್ದೀನಿ. ಸೇಬು ಹಣ್ಣಿನಲ್ಲಿ ಸ್ವಲ್ಪ ವ್ಯಾಕ್ಸಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ನಮಗೆ ಮುಟ್ಟಿದಾಗ ಗೊತ್ತಾಗುತ್ತೆ, ಒಂಥರ ಫೀಲು, ಅದು ಕೈಗೆ ಅಂಟುತ್ತೆ. ಅದನ್ನು ಈ ಉಪ್ಪು ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದಾಗ ಸ್ವಲ್ಪ ಮೇಣದ ಪ್ರಮಾಣ ನಮಗೆ ಕೈಗೆ ಅಷ್ಟು ಅಂಟಲ್ಲ. ಈಗ ಪುನಃ ಒಳ್ಳೆ ನೀರನ್ನು ತಗೊಂಡು ಈ ಸೇಬು ಹಣ್ಣನ್ನು ತೊಳೆಯೋಣ. ಒಂದು ಕಾಲ ಇತ್ತು ಸೇಬು ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನಬೇಕು ಅಂತ. ಆವಾಗ ಯಾವುದೇ ಒಂದು ಔಷಧಿ ಎಲ್ಲ ಸಿಂಪಡಿಸ್ತಿರ್ಲಿಲ್ಲ. ಈಗ ಯಾವುದೇ ಹಣ್ಣು ತಿನ್ನೋಕೆ ಹೋದರೂ ಅದರಲ್ಲಿ ಔಷಧಿ ಅಂಶನೇ ಜಾಸ್ತಿ. ಈಗ ನೋಡಿ, ಸೇಬು ಹಣ್ಣಿನ ಸಿಪ್ಪೆನ ತೆಗೆದಾಗಿದೆ. ಪುನಃ ಈ ಸೇಬು ಹಣ್ಣನ್ನು ಕಟ್ ಮಾಡೋಣ. ಕಟ್ ಮಾಡಿದಾಗ ಇದರಲ್ಲಿ ಬೀಜ ಇರುತ್ತೆ. ಆ ಬೀಜವನ್ನು ತಿನ್ನಬಾರ್ದು, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಕೆಟ್ಟ ಪರಿಣಾಮ ಬೀರುತ್ತೆ. ಈಗ ತಿರುಳು ಸಮೇತ ನಾವು ಬೀಜವನ್ನು ತೆಗೆದಿದ್ದೀನಿ. ಪುನಃ ಈ ಹೋಳುಗಳನ್ನು ಸ್ವಲ್ಪ ನೀರು ಹಾಕಿ ಒಂದು ಸರಿ ತೊಳೆದು ಬಿಡೋಣ. ಹೋಳು ಹೆಚ್ಚಿದ ಮೇಲೆ ನೀರು ಹಾಕಿ ತೊಳಿಬಾರ್ದು ಅಂತ ಹೇಳ್ತಾರೆ, ಆದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಹೀಗೆ ಮಾಡಲೇಬೇಕಾಗಿದೆ. ಈಗ ಸೇಬು ಹಣ್ಣಿನ ಹೋಳುಗಳನ್ನು ತೊಳೆದಾಗಿದೆ. ಆ ನೀರನ್ನು ಚೆಲ್ಲಿ ಒಂದು ತಟ್ಟೆಗೆ ಹೋಳುಗಳನ್ನು ಹಾಕಿಟ್ಕೊಳ್ಳೋಣ. ಈ ಹೋಳುಗಳನ್ನು ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಮಿಕ್ಸಿ ಜಾರು ತಗೊಂಡಿದ್ದೀನಿ. ಈಗ ಹೆಚ್ಚಿರುವ ಸೇಬು ಹಣ್ಣಿನ ಹೋಳುಗಳನ್ನು ಹಾಕೋಣ. ಸೇಬು ಹಣ್ಣು ಸ್ವಲ್ಪ ಸಪ್ಪೆ ಇರುತ್ತೆ, ಅದರಿಂದ ಜ್ಯೂಸಿಗೆ ಸಕ್ಕರೆ ಬೇಕು. ನಾವು ಸಕ್ಕರೆ ಹಾಕೋದಕ್ಕಿಂತ ಇಲ್ಲಿ ಕಲ್ಲು ಸಕ್ಕರೆ ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಕಲ್ಲು ಸಕ್ಕರೆ ಹಾಕೋಣ, 3ರಿಂದ 4 ಸ್ಪೂನ್ ಆಗೋಷ್ಟು. ಯಾವುದೇ ಜ್ಯೂಸ್ ಆದರೂ ರುಚಿಗೆ ಉಪ್ಪು ಹಾಕಿದರೆ ಟೇಸ್ಟು. ಚಿಟಿಗೆ ಉಪ್ಪು ಹಾಕೋಣ. ಹಾಗೇ ಒಂದು ಸರಿ ಇದನ್ನು ಗರ್ರಂತ ಪುಡಿ ಮಾಡೋಣ ಮಿಕ್ಸಿಲಿ. ಈಗ 2ರಿಂದ 3 ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಜ್ಯೂಸು ನಯಸ್ಸಾಗಿ ರುಬ್ಬಾಯಿತು, ಸ್ವಲ್ಪ ದಪ್ಪ ಅನಿಸ್ತಿದೆ. ಪುನಃ 1 ಲೋಟದಷ್ಟು ನೀರನ್ನು ಹಾಕೋಣ. ರುಬ್ಬಿದ ಜ್ಯೂಸು ರೆಡಿಯಾಗಿದೆ. ಒಂದು ಬಟ್ಲಿಗೆ ತೆರಪು ಮಾಡೋಣ. ರುಚಿಯಾದ ಸೇಬು ಹಣ್ಣಿನ ಜ್ಯೂಸು ರೆಡಿಯಾಯಿತು. ಕೆಲವರು ಇದಕ್ಕೆ ಹಾಲು ಹಾಕಿ ಮಿಲ್ಕ್ ಶೇಕ್ ಅಂತ ಮಾಡ್ತಾರೆ, ಆದರೆ ಅದಕ್ಕಿಂತ ಈ ಥರ ಜ್ಯೂಸ್ ಮಾಡಿದರೆ ತುಂಬ ಟೇಸ್ಟು. ಬೇಸಿಗೆಗಾಲದಲ್ಲಂತೂ ಜ್ಯೂಸುಗಳು ತುಂಬ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ. ನೋಡಿದ್ರಲ್ಲ ಸೇಬು ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.